ಗಾಜಾ ಪಟ್ಟಿಯಲ್ಲಿ ಅಂತ್ಯ ಆಯ್ತ ಹಮಾಸ್. ಗಾಜಾದಲ್ಲೇ ನಿಂತು ಅಬ್ಬರಿಸಿದ ನೇತನ್ಯಾಹು. ಒತ್ತೆಯಾಳುಗಳ ರಿಲೀಸ್ಗೆ ಬಿಗ್ ಆಫರ್. ಮಧ್ಯಪ್ರಾಚ್ಯ ಕದನ ಸದ್ಯಕ್ಕೆ ನಿಲ್ಲುವ ರೀತಿ ಕಾಣುತ್ತಿಲ್ಲ. ಇಸ್ರೇಲ್ ಕೊಡುತ್ತಿರುವ ಏಟಿಗೆ ತತ್ತರಿಸಿರುವ ಲೆಬನನ್ ಹಾಗೂ ಹೆಜ್ಬೋಲಾ ಅಮೆರಿಕದ ಕದನ ವಿರಾಮ ಪ್ರಸ್ತಾಪಕ್ಕೆ ಒಪ್ಪಿಗೆ ನೀಡಿವೆ. ಆದರೆ ಹೆಜ್ಬೋಲಾ ಮೇಲೆ ನಮ್ಮ ಆಪರೇಷನ್ ಖಂಡಿತ ಮುಂದುವರಿಯಲಿದೆ ಎಂದು ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಹೇಳಿದ್ದಾರೆ. ಈ ಮೂಲಕ ಸಂಘರ್ಷ ಮುಂದುವರಿಯುವ ಸೂಚನೆಯನ್ನು ನೀಡಿದ್ದಾರೆ. ಇದರ ನಡುವೆ ಗಾಜಾಗೆ ಭೇಟಿ ನೀಡಿರುವ ಬೆಂಜಮಿನ್ ನೇತನ್ಯಾಹು ಒತ್ತೆಯಾಳುಗಳ ಬಿಡುಗಡೆಗೆ ಬಿಗ್ ಆಫರ್ ಅನ್ನು ಕೂಡ ಗಾಜಾ ನಿವಾಸಿಗಳಿಗೆ ನೀಡಿದ್ದಾರೆ. ಇದು ಯುದ್ಧದ ವೇಗವನ್ನು ಕಡಿಮೆ ಮಾಡುವ ಸಾಧ್ಯತೆ ಇದೆ. ಹೌದು, ಹಮಾಸ್ ಪ್ರಾಬಲ್ಯ ಇದ್ದ ಗಾಜಾ ಪಟ್ಟಿಗೆ ಮಂಗಳವಾರ ಭೇಟಿ ನೀಡಿದ ಬೆಂಜಮಿನ್ ನೇತನ್ಯಾಹು ಹಮಾಸ್ ಸಂಘಟನೆ ವಿರುದ್ಧ ಕಿಡಿಕಾರಿದ್ದಾರೆ. ಹಮಾಸ್ ಮತ್ತೆ ಗಾಜಾದಲ್ಲಿ ಅಧಿಕಾರಕ್ಕೆ ಬರಲ್ಲ ಎಂದಿರುವ ಅವರು ಒತ್ತೆಯಾಳುಗಳ ಬಿಡುಗಡೆಗೆ ಸಹಕರಿಸಿ ಎಂದು ಅಲ್ಲಿನ ಜನರಿಗೆ ಮನವಿ ಮಾಡಿದ್ದಾರೆ. ಪ್ರತಿ ಒತ್ತೆಯಾಳು ಬಿಡುಗಡೆಗೆ $5 ಮಿಲಿಯನ್ ಬಹುಮಾನವನ್ನು ನೀಡಲಾಗುವುದು ಎಂದು ಘೋಷಣೆ ಮಾಡಿದ್ದಾರೆ. ಇದರಿಂದ ಶೀಘ್ರದಲ್ಲೇ ಒತ್ತೆಯಾಳುಗಳ ಬಿಡುಗಡೆ ಕೂಡ ಆಗುವ ಸಾಧ್ಯತೆ ಇದ್ದು ಇಸ್ರೇಲ್ ಹಾಗೂ ಹಮಾಸ್ ನಡುವಿನ ಯುದ್ಧ ಆದಷ್ಟು ಬೇಗ ನಿಲ್ಲುವ ನಿರೀಕ್ಷೆ ಇದೆ. ಗಾಜಾದಲ್ಲಿ ಮತ್ತೆ ಹಮಾಸ್ ಆಡಳಿತಕ್ಕೆ ಬರಲ್ಲ. ಹಮಾಸ್ಗೆ ಫುಲ್ ಸ್ಟಾಪ್ ಇಟ್ರ ನೇತನ್ಯಾಹು. ಗಾಜಾದಲ್ಲೇ ನಿಂತುಕೊಂಡೇ ಹಮಾಸ್ಗೆ ಎಚ್ಚರಿಕೆ ನೀಡಿರುವ ನೇತನ್ಯಾಹು, ನಮ್ಮ IDF ಪಡೆಗಳು ಅದ್ಭುತವಾದದ್ದನ್ನು ಸಾಧಿಸಿವೆ. ಗಾಜಾದಲ್ಲಿ ಮತ್ತೆ ಹಮಾಸ್ ಆಳ್ವಿಕೆ ನಡೆಸುವುದಿಲ್ಲ. ನಾವು ಅದರ ಮಿಲಿಟರಿ ಸಾಮರ್ಥ್ಯಗಳನ್ನೆಲ್ಲ ಪರಿಣಾಮಕಾರಿಯಾಗಿ ನಾಶಪಡಿಸಿದ್ದೇವೆ. ಈಗ ನಾವು ಅದರ ಆಡಳಿತ ಸಾಮರ್ಥ್ಯಗಳನ್ನು ಮುರಿಯುತ್ತಿದ್ದೇವೆ. ಹಮಾಸ್ ಗಾಜಾದಲ್ಲಿ ಇರುವುದಿಲ್ಲ ಎಂದು ಹೇಳಿದ್ದಾರೆ. ಅದಲ್ಲದೆ ತಮ್ಮ ಒತ್ತೆಯಾಳುಗಳನ್ನು ಪತ್ತೆ ಹಚ್ಚಲು ಮತ್ತು ಅವರನ್ನು ವಾಪಸ್ ಕರೆದುಕೊಂಡು ಬರಲು ಸಾಧ್ಯವಿರುವ ಎಲ್ಲವನ್ನು ನಾವು ಮಾಡುತ್ತಿದ್ದೇವೆ. ಅವರನ್ನು ನಾವು ಬಿಡುವುದಿಲ್ಲ ಎಂದು ಹೇಳಿದ್ದಾರೆ. ಸೀಸ್ ಫೈರ್ ಆದರೂ ದಾಳಿ ಕಂಟಿನ್ಯೂ ಎಂದ ಇಸ್ರೇಲ್ ಮೇಲೆ ಕ್ರಮ ಕೈಗೊಳ್ಳುತ್ತಾ ಅಮೆರಿಕ. ಇದರ ನಡುವೆಯೇ ಇಸ್ರೇಲ್ ದಾಳಿಗೆ ತತ್ತರಿಸಿರುವ ಹೆಜ್ಬೋಲ್ ಹಾಗೂ ಲೆಬನನ್ ಅಮೆರಿಕದ ಕದನ ವಿರಾಮಕ್ಕೆ ಒಪ್ಪಿಗೆ ಸೂಚಿಸಿವೆ ಎಂದು ಹೇಳಲಾಗಿದೆ. ಸೋಮವಾರವೇ ಲೆಬನನ್ ಅಮೆರಿಕಕ್ಕೆ ತನ್ನ ಒಪ್ಪಿಗೆಯನ್ನು ನೀಡಿದ್ದು, ಈಗ ಇಸ್ರೇಲ್ ಒಪ್ಪಿಕೊಳ್ಳುವುದು ಬಾಕಿ ಇದೆ. ಆದರೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಕದನ ವಿರಾಮಕ್ಕೆ ಒಪ್ಪಿಗೆ ನೀಡಿದರೂ ಕೂಡ ಹೆಜ್ಬೋಲಾ ಮೇಲೆ ತನ್ನ ಆಪರೇಷನ್ ಮುಂದುವರಿಸುವುದಾಗಿ ಘೋಷಣೆ ಮಾಡಿದ್ದಾರೆ. ಈ ಮೂಲಕ ಹೆಜ್ಬೋಲಾವನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡುವ ಪ್ರತಿಜ್ಞೆಯನ್ನು ಮಾಡಿದ್ದಾರೆ. ಅದಲ್ಲದೆ ಹೆಜ್ಬೋಲಾ ಬಳಿ ರಷ್ಯಾದ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು ಸಿಕ್ಕಿದ್ದು, ರಷ್ಯಾದಿಂದ ಖರೀದಿಸಿರುವ ಶಸ್ತ್ರಾಸ್ತ್ರಗಳನ್ನು ಇರಾನ್ ಹೆಜ್ಬೋಲಾಗೆ ನೀಡಿರುವುದು ಸ್ಪಷ್ಟವಾಗಿದೆ. ಇನ್ನು ಅಕ್ಟೋಬರ್ 26ರಂದು ಇರಾನ್ ಮೇಲೆ ಏರ್ ಸ್ಟ್ರೈಕ್ ನಡೆಸಿದ ಇಸ್ರೇಲ್ ಇರಾನ್ನ ಪರಮಾಣು ಕೇಂದ್ರಕ್ಕೆ ಭಾರೀ ಪ್ರಮಾಣದ ಹಾನಿ ಮಾಡಿತ್ತು. ಇದರಿಂದ ಇರಾನ್ ಈಗ ಪ್ರತೀಕಾರಕ್ಕೆ ಕಾದು ಕುಳಿತಿರುವುದು ಇಸ್ರೇಲ್ಗೆ ನುಂಗಲಾರದ ತುತ್ತಾಗಿದೆ. ಇದರ ಜೊತೆ ಇರಾನ್ ಪರಮಾಣು ಕೇಂದ್ರದ ಮೇಲೆ ದಾಳಿ ನಡೆಸಿದ್ದಕ್ಕೆ ಅಮೆರಿಕ ಇಸ್ರೇಲ್ ಮೇಲೆ ಕಠಿಣ ಕ್ರಮ ಕೈಗೊಳ್ಳುವ ಸಾಧ್ಯತೆಯೂ ಇದೆ. ಇಸ್ರೇಲ್ಗೆ ಶಸ್ತ್ರಾಸ್ತ್ರಗಳ ಪೂರೈಕೆಯನ್ನು ನಿಲ್ಲಿಸಬೇಕು ಎಂಬ ಒತ್ತಡ ಸೃಷ್ಟಿಯಾಗಿದ್ದು, ಈಗಾಗಲೇ ಬ್ರಿಟನ್ ತನ್ನ ಶಸ್ತ್ರಾಸ್ತ್ರಗಳ ಪೂರೈಕೆಯನ್ನು ಇಸ್ರೇಲ್ಗೆ ನಿಲ್ಲಿಸಿದೆ. ಈಗ ಅಮೆರಿಕ ಯಾವ ಕ್ರಮ ಕೈಗೊಳ್ಳುತ್ತದೆ ಎಂಬುದೇ ಸದ್ಯದ ಕುತೂಹಲ ಆಗಿದೆ. ಒಟ್ಟಿನಲ್ಲಿ ಮಧ್ಯಪ್ರಾಚ್ಯದ ಪರಿಸ್ಥಿತಿ ಸದ್ಯ ಇಸ್ರೇಲ್ ಕೈಯಲ್ಲಿದ್ದು, ಇಸ್ರೇಲ್ ತನ್ನ ದಾಳಿಯನ್ನು ಕಡಿಮೆ ಮಾಡುತ್ತಾ ಕದನ ವಿರಾಮದ ಪ್ರಸ್ತಾಪಗಳಿಗೆ ಒಪ್ಪಿಕೊಳ್ಳುತ್ತಾ ಎಂಬುದು ಸದ್ಯದ ಕುತೂಹಲ. ಇತ್ತ ಇರಾನ್ ಇಸ್ರೇಲ್ ಮೇಲೆ ಮತ್ತೆ ಪ್ರತೀಕಾರ ತೀರಿಸಿಕೊಳ್ಳುತ್ತಾ ಎಂಬುದರ ಮೇಲೆ ಯುದ್ಧದ ಭವಿಷ್ಯವು ನಿಂತಂತೆ ಕಾಣುತ್ತಿದೆ.